ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ದಿನ ಒಂದೇ ಇಡ್ಲಿ ತಿಂದು ಬೇಜಾರಾಗಿತ್ತೇನ್ರಿ? ಹಂಗಂದ್ರೆ ಈ ರೀತಿಯಾಗಿ ಡಿಫ್ರೆಂಟ್ ಆಗಿರುವಂಥ ಮಂಡಕ್ಕಿ ಇಡ್ಲಿ ಒಂದ್ಸರ್ತಿ ಟ್ರೈ ಮಾಡ್ರಿ. ಟ್ರೈ ಮಾಡಿಲ್ಲ ಅಂದ್ರೆ ಈ ವಿಡಿಯೋ ನೋಡಿದ ತಕ್ಷಣ ನೀವು ಟ್ರೈ ಮಾಡಲೇಬೇಕು ನೋಡ್ರಿ. ಅಷ್ಟು ಟೇಸ್ಟಿಯಾಗಿ ಹೆಲ್ದಿಯಾಗಿ ಮಾಡಿರುವಂಥ ಮಂಡಕ್ಕಿ ಇಡ್ಲಿ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಅದ್ರ ಜೊತೆಗೆ ನಾನು ಸಾಂಬಾರ್ ಕೂಡ ಶೇರ್ ಮಾಡತ್ತೀನಿ ನೋಡ್ರಿ. ಸಾಂಬಾರ್ ರೆಸಿಪಿ ಕೂಡ ಸೂಪರ್ ಆಗಿ ಹೆಲ್ದಿ ಆಗಿರುವಂತ ಮಂಡಕ್ಕಿ ಇಡ್ಲಿಗೆ ಏನೇನ್ ಬೇಕಂತ ಹೇಳಿ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ, ಒಂದ್ ಕಪ್ ಅಥವಾ 2 ಕಪ್ ಆಗೋಷ್ಟು ನಾನು ರೇಷನ್ ಅಕ್ಕಿ ತಗೊಂಡೇನ್ರಿ. ನೀವು ದೋಸೆ ಅಕ್ಕಿನೂ ಸಿಗ್ತೈತ್ರಿ, ಇಡ್ಲಿ ಅಕ್ಕಿನೂ ಸಿಗ್ತೈತ್ರಿ, ಅದು ಕೂಡ ಯೂಸ್ ಮಾಡ್ಕೋಬಹುದ್ರಿ. ನನ್ನ ಪ್ರಕಾರ ಅಂದ್ರ ರೇಷನ್ ಅಕ್ಕಿ ಇಡ್ಲಿಲೆ ಸೂಪರ್ ಆಗಿ ಬರ್ತೈತ್ರಿ. ನೋಡ್ರಿ, ಇವಾಗ ನಾನೇನ್ ಅಕ್ಕಿ ಹಾಕೊಂಡಿನಲ್ರಿ, ಸ್ವಚ್ಛಗೆ ಇದನ್ನ ಈ ತರ ತೊಳಿಬೇಕು ನೋಡ್ರಿ. ಫೈಟ್ ಆಗಿ ಕಾಣಿಸುತ್ತಾನ ಇದನ್ನ 2 ರಿಂದ 3 ಸರ್ತಿ ಸ್ವಚ್ಛಗೆ ತೊಳೆದು ಇದನ್ನ 5 ರಿಂದ 6 ಅವರ್ ನಾವು ನೆನ್ಸ್ಕೊಳ್ಳುವಂತ್ರಿ. ಇವಾಗ ನೀವು ನೋಡ್ತಾ ಇರ್ಬೋದ್ರಿ, ಸಾಫ್ಟ್ ಆಗಿ ಅಕ್ಕಿ ನೆಂದವ ಅಂತ ಹೇಳಿ. ಜಸ್ಟ್ ನೋಡ್ರಿ, ಡಬಲ್ ಆಗ್ಯಾವ್ರಿ ಸೈಜ್, ಮತ್ತೆ ಎಷ್ಟು ವೈಟ್ ಆಗಿ ಕಾಣಿಸತೈತದಲ್ರಿ. ಇವಾಗ ಏನ್ ಮಾಡುಮ್ರಿ, ಇದ್ರಾಗಿನ ನೀರ್ ತೆಗೆದು ಒಂದು ಮಿಕ್ಸಿ ಜಾರಿ ಒಳಗೆ ಹಾಕೊಳ್ಳುವಂತ್ರಿ. ನೋಡ್ರಿ, ನಾನು ಮಿಕ್ಸಿ ಜಾರಿ ಒಳಗೆ ಹಾಕೊಳತ್ತೀನಿ. ಅದೇ ರೀತಿ ಇಲ್ಲಿ ನಾ ಚುರುಮುರಿ ಅಥವಾ ಮಂಡಕ್ಕಿ 1 ಕಪ್ ಆಗುವಷ್ಟು ಚುರುಮುರಿ 10 ನಿಮಿಷ ನೆನ್ಸಿಟ್ಕೊಂಡೀನಿ ನೋಡ್ರಿ, ಅದು ಕೂಡ ಹಾಕೊಳತ್ತೀನಿ. ಅದ್ರಂತೆ ನಾವು ಇದಕ್ಕ ನೀರ್ ಹಾಕಿ ರುಬ್ಬೋದಿಲ್ರಿ. ಯಾಕಂದ್ರ ಇವಾಗ ಸಮ್ಮರ್ ಸ್ಟಾರ್ಟ್ ಆಗೈತ್ರಿ, ಅಂದ್ರ ಸಣ್ಣಗೆ ಬಿಸಿಲು ಸ್ಟಾರ್ಟ್ ಆಗೈತಲ್ರಿ, ಅದಕ್ಕ ದೇಹಕ್ಕೆ ತಂಪಿರ್ಲಿ ಅಂತ ಹೇಳಿ ನಾನು ಮಜ್ಜಿಗೆ ಹಾಕೊಂಡು ಇಡ್ಲಿ ಮಾಡತ್ತೀನಿ ನೋಡ್ರಿ. ಇವಾಗ ಸ್ವಲ್ಪ ಮಜ್ಜಿಗೆ ಹಾಕೊಂಡು ರುಬ್ಕೊಂತೀನಿ ನೋಡ್ರಿ ಹಿಟ್ಟು ಯಾವ ರೀತಿ ಐತೆ ಅಂತ ಹೇಳಿ. ಇವಾಗ ಏನ್ ಮಾಡೋಮ್ರಿ, ಇದನ್ನ ಲಿಡ್ ಕ್ಲೋಸ್ ಮಾಡಿ ಓವರ್ ನೈಟ್ ನೆನ್ಸ್ಕೋಬೇಕ್ರಿ. ಇವಾಗ ನೋಡ್ತಾ ಇರ್ಬೇಕ್ರಿ, ನೆನ್ದಿರುವಂತ ಹಿಟ್ಟು ಯಾವ ರೀತಿ ಬಂದಿದೆ ಅಂತ ಹೇಳಿ. ಇವಾಗ ನೋಡ್ರಿ, ಹಿಟ್ಟು ಕೂಡ ರೆಡಿ ಆಗೈತ್ರಿ. ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ ಇದನ್ನ. ಇವಾಗ ಏನ್ ಮಾಡೋಮ್ರಿ, ರುಚಿಗೆ ತಕ್ಕಷ್ಟು ಇದಕ್ಕ ಉಪ್ಪು ಹಾಕೊಳ್ಳುವಂತ್ರಿ. ಇಂಥ ಬ್ಯಾಸ್ಗಿ ಒಳಗ ನೀವು ಈ ತರ ಮಜ್ಜಿಗೆ ಹಾಕಿ ಇಡ್ಲಿ ಮಾಡಿದ್ರಿ ಅಂದ್ರ ಸೂಪರ್ ಆಗಿರ್ತೈತ್ರಿ. ಮಕ್ಕಳ ಶರೀರಕ್ಕೂ ಇದು ತಂಪ ಅನ್ನೋದು ಕೊಡ್ತೈತಿ ನೋಡ್ರಿ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನ್ರಿ. ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ನಾರ್ಮಲ್ ಆಗಿ ಅಕ್ಕಿ ಬೇಳೆ ಹಾಕಿ ಮಾಡೋದ್ಕಿಂತ ಈ ತರ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ರಿ, ಮನ್ಯಾಗ ಮಂದಿಗೆಲ್ಲ ಇಷ್ಟ ಆಗುತ್ತೆ ನೋಡ್ರಿ. ಇವಾಗ ಇಡ್ಲಿ ಪ್ಲೇಟಿಗೆ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಟ್ಟನ್ನು ಹಾಕೊಳತ್ತೀನಿ ನೋಡ್ರಿ. ಒಂದ್ಸರ್ತಿ ಮಾಡಿ ನೋಡ್ರಿ, ನೀವು ಬಾಯಾಗ ಇಟ್ರೆ ಸಾಕ್ರಿ, ಕರಗ್ಬೇಕ್ರಿ ಅಂತ ಇಡ್ಲಿ ಆಗ್ತಾವ್ರಿ ಇವು. ಇವಾಗ ನೋಡ್ರಿ, ಇಡ್ಲಿ ಪ್ಲೇಟಿಗೆ ಹಾಕೊಂಡಿನ್ರಿ. ನಾವೇನ್ ಮಾಡೋಮ್ರಿ, ಇವಾಗ ಕುಕ್ಕರ್ದಾಗ ಇಡುಮಂತ್ರಿ ಇದನ್ನ. ಇಡ್ಲಿ ಕುಕ್ಕರ್ದಾಗ್ರಿ ಒಂದ್ ಅರ್ಧ ನಿಂಬೆ ಹಣ್ಣು ಹೋಳು ಹಾಕೊಂಡಿನ್ರಿ. ಇವಾಗ ಇದನ್ನ ಇಟ್ಟು ಒಂದ್ 10 ರಿಂದ 15 ನಿಮಿಷ ಲೋ ಟು ಮೀಡಿಯಂ ಬೇಯಿಸ್ಕೋಬೇಕು ನೋಡ್ರಿ. ಅಷ್ಟೊತ್ತಿಗೆ ಈ ಕಡೆ ನಾವು ಸಾಂಬಾರ್ ಕೂಡ ಮಾಡ್ಕೊಳ್ಮಂತ್ರಿ. ಸಾಂಬಾರ್ ನೋಡ್ರಿ, ಒಂದ್ ಅರ್ಧ ಕಪ್ ಆಗೋಷ್ಟು ತೊಗರಿ ಬೇಳೆ, ಒಂದ್ ಅರ್ಧ ಕಪ್ ಆಗೋಷ್ಟು ಹೆಸರು ಬೇಳೆ, ಅದೇ ರೀತಿ ಟೊಮೆಟೊ, ಉಳ್ಳಾಗಡ್ಡಿ, ರೆಡ್ ಚಿಲ್ಲಿ ಪೌಡರ್ ಹಾಕೊಂಡಿನ್ರಿ, ಅರಿಶಿನ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದಕ್ಕೆ ಒಂದ್ ಅರ್ಧ ಲೀಟರ್ ಆಗೋಷ್ಟು ನೀರ್ ಹಾಕೊಳ್ಳುವಂತ್ರಿ. ನೀರ್ ಹಾಕೊಂಡು ಇದನ್ನ ಲಿಡ್ ಕ್ಲೋಸ್ ಮಾಡಿ ಏನಿಲ್ಲ ಅಂದ್ರ 3 ವಿಸಿಲ್ ಹಾಕಿದ್ರ ಸಾಕ್ ಅನ್ಸತ್ರಿ. ಬ್ಯಾಳಿ ಅನ್ನೋದು ಸಾಫ್ಟ್ ಆಗಿ ಕುದಿತಾವ್ ನೋಡ್ರಿ. ಇವಾಗ ನೀವು ನೋಡ್ತಾ ಇರ್ಬೋದ್ರಿ, ಬ್ಯಾಳಿ ಅನ್ನೋದು ಕುದ್ದೈತ್ರಿ. ಇವಾಗ ಏನ್ ಮಾಡೋಮ್ರಿ, ಇದಕ್ಕೊಂದು ಒಗ್ಗರಣೆ ಹಾಕೊಳ್ಳುವಂತ್ರಿ. ಒಗ್ಗರಣೆಗೆ ಇಲ್ಲಿ ಒಂದ್ ಬೊಗೋಣಿ ಇಟ್ಕೊಂಡಿನ್ರಿ. 1 ಸ್ಪೂನ್ ಆಗೋಷ್ಟು ಸಾಸ್ವಿ ಹಾಕೊಂಡಿನ್ರಿ. ಸಾಸ್ವಿ ಸ್ವಲ್ಪ ಚಟಪಟ ಅನ್ನನ ಕರಿಬೇವಿನ ಎಲೆ ಸ್ವಲ್ಪ, ಆಮೇಲೆ ಬೆಳ್ಳುಳ್ಳಿ ಜಜ್ಜಿ ಹಾಕೊಂಡಿನಿ ನೋಡ್ರಿ. ಅದೇ ರೀತಿ 2 ಒಣಮೆಣಸಿನ್ಕಾಯಿನೂ ಹಾಕೊಂಡಿನ್ರಿ. ಬೆಳ್ಳುಳ್ಳಿ ಅನ್ನೋದು ಸ್ವಲ್ಪ ಕೆಂಪಾಗನ ಇದಕ್ಕ ನಾವೇನ್ರ ಬ್ಯಾಳಿ ಕುದಿಸಿಟ್ಕೊಂಡೇವಲ್ರಿ ಅದು ಹಾಕೊಂಡಿನಿ ನೋಡ್ರಿ. ಸ್ವಲ್ಪ ಕುದಿ ಬರತ್ನಾಗ ಇದಕ್ಕ ಸಣ್ಣದಾಗಿ ಕಟ್ ಮಾಡಿರುವಂತ ಕೊತ್ತಂಬರಿ ಹಾಕೊಂಡ್ರ ಸೂಪರ್ ಆಗಿರುವಂತ ಸಾಂಬಾರ್ ಕೂಡ ರೆಡಿ ಐತ್ ನೋಡ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟ್ ಮಸ್ತಾಗಿ ಆಗೈತೆ ಅಂತ ಹೇಳಿ. ಇವಾಗ ನಾವು ಸರ್ವಿಂಗ್ ಮಾಡ್ಕೊಳ್ಳುವಂತ್ರಿ. ಇಲ್ಲಿ ನೋಡ್ರಿ, ನಾನು ಚಟ್ನಿ ಕೂಡ ಹಾಕೊಂಡಿನ್ರಿ. ನಾ ಆಲ್ರೆಡಿ ಚಟ್ನಿ ವಿಡಿಯೋ ಅಪ್ಲೋಡ್ ಮಾಡೀನ್ರಿ, ನೀವು ಬೇಕಂದ್ರ ಚೆಕ್ ಮಾಡ್ಕೋಬಹುದ್ರಿ. ನೋಡ್ರಿ, ಇಲ್ಲಿ ಇಡ್ಲಿ ಕೂಡ ಎಷ್ಟು ಬೆಳ್ಳಗ್ ಬಂದಾವ ಅಂತ ಹೇಳಿ, ಅಷ್ಟೇ ಸಾಫ್ಟ್ ಆಗಿ ಮೃದುವಾಗಿ ಬಂದಾವ ನೋಡ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದ್ರ ಮರಿಲಾರ್ದೆ ಒಂದು ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಇದೇ ರೀತಿ ಈಜಿ ರೆಸಿಪಿ ಬೇಕಾಗಿತ್ತಂದ್ರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗುಮಂತ್ರಿ.